ಬಿಜೆಪಿ ಕಾರ್ಯಕರ್ತರ ಮೇಲೆ ನಟ ಸುರೇಂದ್ರ ಶೆಟ್ಟಿ ಅವರು ದಾಳಿ ಮಾಡಿದಾರಂತೆ. ಅದರಲ್ಲೂ ಕೂಡ ತಲವಾರ್ನಿಂದ ದಾಳಿ ನಡೆಸಿದ್ದಾರೆ ನಟ ಸುರೇಂದ್ರ ಶೆಟ್ಟಿ ಅಂತ ಆರೋಪ ಕೇಳಿಬರ್ತಾ ಇದೆ. ಬಿಸಿ ರೋಡ್ನ ಬಡ್ಡಕಟ್ಟೆಯಲ್ಲಿ ಈ ತರದ ಘಟನೆ ನಡೆದಿದೆ. ಸುರೇಂದ್ರ ಶೆಟ್ಟಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಅಂದ್ರೆ ತುಳು ಭಾಷೆಗೆ ಸಂಬಂಧಪಟ್ಟಂತಹ ಸಿನಿಮಾಗಳಲ್ಲಿ ನಟಿಸ್ತಾ ಇರುವಂತಹ ನಟ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ತಲ್ವಾರ್ ದಾಳಿಯಿಂದ ಗಣೇಶ್ ರೈ ಮಾಣಿ ಪುಷ್ಪರಾಜ್ ಅನ್ನೋರಿಗೆ ಗಾಯಗಳಾಗಿದೆಯಂತೆ. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಸದ್ಯ ಅವರನ್ನ ದಾಖಲು ಮಾಡಲಾಗಿದೆ. ಯಾಕಾಗಾದ್ರೆ ಈ ಸುರೇಂದ್ರ ಅನ್ನುವಂಥ ನಟ ಈ ರೀತಿಯಾಗಿ ದಾಳಿ ನಡೆಸಿದ್ದಾರೆ ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಈ ಫೇಸ್ಬುಕ್ ನಲ್ಲಿ ಕೆಲ ದಿನಗಳ ಹಿಂದೆ ಏನೋ ಜಗಳ ನಡೆದಿತ್ತಂತೆ, ಒಂದು ವಾಗ್ವಾದ ನಡೆದಿತ್ತಂತೆ. ಈ ಫೇಸ್ಬುಕ್ ನಲ್ಲಿ ನಡೆದಂತ ವಾಗ್ವಾದದಿಂದಾಗಿನೇ ಈ ಜಗಳ ಆಗಿರೋದು ಅಂತೇಳಿ ತಿಳಿದು ಬರ್ತಾ ಇದೆ. ಚಾಲಿ ಪೋಲಿಲು ಅನ್ನೋ ತುಳು ಚಿತ್ರದ ನಾಯಕ ಇವರು. ಚಾಲಿ ಪೋಲಿಲು ಅನ್ನುವಂತ ತುಳು ಚಿತ್ರದ ನಾಯಕ ಸುರೇಂದ್ರ ಅವರು ಬಿಸಿ ರೋಡ್ ನಗರದ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಈ ನಟ ಸುರೇಂದ್ರ ಅವರು, ಇವ್ರ ಪೂರ್ಣ ಹೆಸರು ಸುರೇಂದ್ರ ಶೆಟ್ಟಿ ಅಂತೇಳಿ ದಾಳಿ ಮಾಡಿಸಿರೋದು, ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಕೂಡ ಲಭ್ಯ ಆಗಿದೆ, ನೋಡ್ತಾ ಇದೀವಿ ನಾವಿಲ್ಲಿ. ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇವರೇ ನಟ ಸುರೇಂದ್ರ ಶೆಟ್ಟಿ ಅನ್ನೋರು. ಬಹಳಷ್ಟು ತುಳು ಸಿನಿಮಾದಲ್ಲಿ ನಟಿಸ್ತಾ ಇರುವಂತಹ ನಟ ಇವರು. ಆದ್ರೆ ಇವರು ಈ ಮಟ್ಟಿಗೆ ಸಿನಿಮಾದಲ್ಲಿ ತಲ್ವಾರ್ ಇಟ್ಕೊಂಡಂಗೆ ಓಡಾಡ್ತಾ ಇದ್ರು ರಸ್ತೆಯಲ್ಲಿ. ಆದ್ರೆ ಅದು ಯಾವುದು ಸಿನಿಮಾ ಶೂಟಿಂಗ್ ಅಲ್ಲ, ಯಾರೋ ವ್ಯಕ್ತಿ ಮೇಲಿನ ಸಿಟ್ಟಿಗೆ ಬಾ ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಅಂತೇಳಿ ಒಂದಷ್ಟು ಪದಗಳನ್ನೆಲ್ಲ ಬಳಸ್ತಾ ಅವರು ಬಹಳ ಸಿಟ್ಟಾಗಿ ತಲ್ವಾರ್ನ ಇಟ್ಕೊಂಡ್ಬಿಟ್ಟು ರಸ್ತೆಯಲ್ಲಿ ಓಡಾಡ್ತಾ ಇದ್ದು ಒಂದು ರೀತಿ ಭಯ ಹುಟ್ಟಿಸುವಂತ ರೀತಿಯಲ್ಲಿ ಇತ್ತು. ಬಹುಶಃ ಅವ್ರದ್ದು ಕೂಡ ಬಟ್ಟೆ ಎಲ್ಲ ಹರಿದಾಗೆ ಕಂಡು ಬರ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಗಿದೆ. ಈ ಕಾರಣಕ್ಕಾಗಿ ತಲ್ವಾರ್ ಇಟ್ಕೊಂಡು ಬಂದು ಒಂದು ಅಂಗಡಿ ಮುಂದೆ ಅಥವಾ ಒಂದು ಕಾಂಪ್ಲೆಕ್ಸ್ ನ ಮುಂದೆ ನಿಂತ್ಕೊಂಡು ಯಾರನ್ನೋ ಕರಿತಾ ಇರೋದೆಲ್ಲ ಕಂಡು ಬರ್ತಾ ಇದೆ. ಯಾಕೆ ಈ ಮಟ್ಟಿಗೆ ಗಲಾಟೆ ಅಂತಂದ್ರೆ ಫೇಸ್ಬುಕ್ ನಲ್ಲಿ ನಡೆದಂತ ವಾಗ್ವಾದ ಈ ಮಟ್ಟಿಗಿನ ಗಲಾಟೆಗೆ ತಿರುಗಿರೋದು ಅಂತೇಳಿ ತಿಳಿದು ಬರ್ತಾ ಇದೆ. ಪೃಥ್ವಿರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್
ಮಾತನ್ನ ಕೊಡ್ತಾರೆ. ಪೃಥ್ವಿ, ಆ ಮಟ್ಟಿಗೆ ಏನು ವಾಗ್ವಾದ ಆಗಿರೋದು ಫೇಸ್ಬುಕ್ ನಲ್ಲಿ? ಈ ತರ ರಸ್ತೆಯಲ್ಲೇ ತಲ್ವಾರೆಲ್ಲ ಹಿಡ್ಕೊಂಡು ಓಡಾಡೋ ಅಷ್ಟ್ರ ಮಟ್ಟಿಗೆ ಸಿಟ್ಟು ಅಂದ್ರೆ ಏನಾಗಿರೋದು ಪೃಥ್ವಿ ಇದು? ಮಲ್ತೇಶ್, ಈ ಸುರೇಂದ್ರ ಏನಿದ್ದಾರೆ ಇವರು ಹಿಂದೆ ಹಿಂದೂ ಪರ ಸಂಘಟನೆಗಳಲ್ಲೂ ಗುರುತಿಸ್ಕೊಂಡಿರ್ತಾರೆ. ಮತ್ತೆ ಈ ಸಿನಿಮಾದ ಅಂದ್ರೆ ಪೋಸ್ಟಲ್ ವುಡ್ ಸಿನಿಮಾಗಳಲ್ಲಿ ಲೀಡ್ ರೋಲ್ ಗಳನ್ನ ಕೂಡ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಸುರೇಂದ್ರ ಅವರು ಈ ಒಂದು ಹಿಂದೂ ಸಂಘಟನೆಗಳಿಂದ ಹೊರಗೆ ಬಂದಿರ್ತಾರೆ. ಹಿಂದೂ ಸಂಘಟನೆಯಲ್ಲಿ ಏನ್ ಗುರುತಿಸ್ಕೊಂಡಿರ್ತಾರೆ ಸೊ ಅದರಿಂದ ಹೊರಗಡೆ ಬಂದಿರ್ತಾರೆ. ಸೊ ಇವರ ವಿರುದ್ಧವಾಗಿ ಫೇಸ್ಬುಕ್ ಅಲ್ಲಿ ದನ ಮಾರಾಟ ಮಾಡ್ತಾನೆ, ದನ ಕಳ್ಳ, ದನವನ್ನ ಕಸಾಯಿಖಾನೆಗೆ ಸಾಗಿಸ್ತಾನೆ ಅಂತ ಹೇಳಿ ಕೆಲವರು ಅಶ್ಲೀಲವಾಗಿ ಒಂದು ಕಮೆಂಟ್ ಅನ್ನ ಇವ್ರ ಮೇಲೆ ಕೊಟ್ಟಿರ್ತಾರೆ. ಸೊ ಇದು ಸುರೇಂದ್ರ ಕಡೆಯವರಿಗೆ ಮತ್ತೆ ಬಿಜೆಪಿಯವರಿಗೂ ಕೆಲವು ವಾಗ್ವಾದಗಳು ಫೇಸ್ಬುಕ್ ಅಲ್ಲಿ ನಡೆದಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ರಾತ್ರಿ ಕೂಡ ಎರಡೂ ತಂಡಗಳ ನಡುವೆ ಒಂದು ವಾಗ್ವಾದ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲ ಮಾತಿನ ಚಕಮಕಿ ಕೂಡ ನಡೆದಿರುತ್ತೆ. ಇವತ್ತು ಬೆಳಗ್ಗೆ ಸುರೇಂದ್ರ ಅವರು ಸಲೂನ್ ನಲ್ಲಿ ಈ ಒಂದು ಶೇವಿಂಗಿಗೆ ಅಂತ ಬಂದಿರುವಂತ ಸಂದರ್ಭದಲ್ಲಿ ಕೆಲ ಒಂದು ತಂಡ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಸುರೇಂದ್ರ ಅವರು ಅವರ ತಂದಿದ್ದಂತ ಮಚ್ಚನ್ನ ಕಿತ್ಕೊಂಡು ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಒಂದು ಹಲ್ಲೆಯನ್ನ ಮಾಡಿರೋಂಥದ್ದು. ಮತ್ತೆ ಸುರೇಂದ್ರ ಅವ್ರ ಜೊತೆ ಕೂಡ ಕೆಲ ಹುಡುಗರು ಇದ್ರು, ಎಲ್ಲರೂ ಸೇರ್ಕೊಂಡು ಈ ಒಂದು ಅಟ್ಯಾಕ್ ಅನ್ನ ಮಾಡಿರೋಂಥದ್ದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ BC ರೋಡ್ ಬಳಿ ಇರುವಂತಹ ಬಡ್ಡಕಟ್ಟಿನಲ್ಲಿ ಈ ಘಟನೆ ನಡೆದಿದೆ. ಈ ಒಂದು ಘಟನೆಯಿಂದ ಬಿಜೆಪಿ ಕಾರ್ಯಕರ್ತರು ಮತ್ತೆ ಸುರೇಂದ್ರ ಕಡೆ ಇಬ್ರು ಕಡೆವರೆಗೂ ಗಾಯ ಆಗಿದೆ. ಬಿಜೆಪಿ ಕಾರ್ಯಕರ್ತರಾದ ಗಣೇಶ್ ರೈ ಮಾಣಿ ಮತ್ತೆ ಪುಷ್ಪರಾಜ್ಗೆ ಸ್ವಲ್ಪ ಗಂಭೀರ ಗಾಯ ಆಗಿದೆ. ಅವ್ರನ್ನ BC ರೋಡ್ ನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ದಾಖಲಿಸ್ಕೊಳ್ತಾ ಇದ್ದಾರೆ. ಮತ್ತೆ ಥ್ಯಾಂಕ್ ಯು ಪೃಥ್ವಿ. ಗಲಾಟೆ ಆಗಿರೋದಕ್ಕೆ ಪ್ರಮುಖ ಕಾರಣ ಗೊತ್ತಾಗ್ತಾ ಇದೆ. ಪ್ರಾಥಮಿಕವಾಗಿ ಲಭ್ಯ ಆಗಿರುವಂತಹ ಮಾಹಿತಿಯಂತೆ ನಮ್ಮ ಪ್ರತಿನಿಧಿ ಪೃಥ್ವಿ ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಇವರು ನಟ ಸುರೇಂದ್ರ ಶೆಟ್ಟಿ ಅವರಿದ್ದಾರಲ್ಲ, ಇವರು ಹಿಂದೆನೂ ಕೂಡ ಒಂದಷ್ಟು ಬಿಜೆಪಿ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಂತ ಅಥವಾ ಹಿಂದೂ ಪರ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿ. ಬಹಳಷ್ಟು ಓಡಾಟ ಎಲ್ಲ ಇತ್ತು. ಆದರೆ ಇತ್ತೀಚೆಗೆ ಅವರು ಈ ತರದ ಸಂಘಟನೆಗಳಿಂದೆಲ್ಲ ಹೊರ ಬಂದಿದ್ರಂತೆ. ಇದೇ ವಿಚಾರ ಇಟ್ಕೊಂಡು ಕೆಲ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ ಸದಸ್ಯರೆಲ್ಲ ಇವರನ್ನ ಫೇಸ್ಬುಕ್ನಲ್ಲಿ ಇವರು ವಿಚಾರವಾಗಿ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ರಂತೆ. ದನದ ಕಳ್ಳ, ಕಸಾಯಿಖಾನೆಗೆ ದನವನ್ನ ಮಾರ್ತಾ ಇದ್ದಾನೆ ಈ ವ್ಯಕ್ತಿ ಅನ್ನುವಂಥ ರೀತಿಯಲ್ಲೆಲ್ಲವೂ ಕೂಡ ಪೋಸ್ಟ್ ಹಾಕಿದ್ರಂತೆ. ಸೊ ಇದು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಬಹಳ ಹರಿದಾಡ್ತಾ ಇದ್ದಂತಹ ಒಂದಷ್ಟು ವಿಚಾರವಾಗಿತ್ತು. ಇದೇ ಸುರೇಂದ್ರ ಶೆಟ್ಟಿ ಅವರ ಸಿಟಿಗೂ ಕೂಡ ಕಾರಣ ಆಗಿತ್ತು. ಅದೆಲ್ಲದರ ಜೊತೆಗೆ ಇವತ್ತು ಅವರು ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ಅಂತೇಳಿ ಸಲೂನ್ಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಮಂದಿ ಬಂದು ಇವರ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋದು ಲಭ್ಯ ಆಗಿರುವಂತ ಮಾಹಿತಿ. ಆ ಸಂದರ್ಭದಲ್ಲಿ ಸುರೇಂದ್ರ ಶೆಟ್ಟಿ ಅವರು ಆ ಮಂದಿ ತಂದಿದ್ದಂತಹ ತಲ್ವಾರನ್ನ ತಾನು ಕಸಿದುಕೊಂಡು ಅದನ್ನೇ ಹಿಡ್ಕೊಂಡ್ಬಿಟ್ಟು ಅವ್ರನ್ನೆಲ್ಲನೂ ಕೂಡ ಓಡಿಸ್ಕೊಂಡು ಹೋಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಬಹುಶಃ ಈ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆಯ ಸಂದರ್ಭದಲ್ಲಿ ಆಗಿರುವಂತಹ ಒಂದಷ್ಟು ಹೊಡೆತಗಳಿಂದಾಗಿ ಅಥವಾ ಒಂದಷ್ಟು ಪೆಟ್ಟು ಬಿದ್ದಿದ್ದಂಥ ಕಾರಣದಿಂದಾಗಿ ಕೆಲವರಿಗೆ ಆಲ್ರೆಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತೇಳಿಯೂ ಕೂಡ ತಿಳಿದು ಬಂದಿದೆ. ಗಮನಿಸ್ತಾ ಇದೀವಿ ನಾವಿಲ್ಲಿ. ಇವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಾಗೆ ಸುರೇಂದ್ರ ಶೆಟ್ಟಿ ಹಾಗೆ ಅವ್ರ ಜೊತೆಗಿದ್ದಂಥ ಒಂದಷ್ಟು ಮಂದಿ ಈ ಥರದ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.